everyone fine. ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಈಗಲೂ ನಾನೇ JDS ರಾಜ್ಯಾಧ್ಯಕ್ಷ. JDS ರಾಜ್ಯಾಧ್ಯಕ್ಷ ಅಫಿಷಿಯಲ್ ಆಗಿ ಈಗಲೂ ನಾನೇ ಅಂತ ಹೇಳಿ ಮೈಸೂರಲ್ಲಿ ಸಿಎಂ ಇಬ್ರಾಹಿಂ ಹೇಳಿಕೊಂಡಿದ್ದಾರೆ. ನಮ್ಮ ಶಾಸಕರ ನೋವು ನಿವಾರಿಸುವಂತಹ ಜವಾಬ್ದಾರಿ ನನ್ನದು. JDS ಹೆಸರಿನಲ್ಲಿಯೇ ನಾವಿರಬೇಕಾ? ತೃತೀಯ ರಂಗಕ್ಕೆ ಬೇರೆ ಹೆಸರು ನಾವು ಕೊಡಬೇಕಾಗುತ್ತಾ? ಮುಂದೆ ಎಲ್ಲವನ್ನೂ ಕೂಡ ಚರ್ಚೆ ಮಾಡ್ತೀನಿ ಅಂತ ಸಿಎಂ ಇಬ್ರಾಹಿಂ ಮಾತಾಡಿದ್ದಾರೆ. ತಪ್ಪು ತೀರ್ಮಾನ ತಗೊಂಡೆ ಅಂತೇಳಿ ಸರಿ ತೀರ್ಮಾನ ತಗೊಳ್ಳೋದಾದರೆ ನಾವೆಲ್ಲರೂ ಚರ್ಚೆ ಮಾಡ್ಬೋದು. ಇವತ್ತು GT ದೇವೇಗೌಡರಿಗೆ ನಾನೇ ದೇವೇಗೌಡರನ್ನ ಕರ್ಕೊಂಬಂದು ಅವ್ರ ಮನೆಗೆ ಬಂದು ನೀವು ನಮ್ಮ ಜೊತೆಯಲ್ಲೇ ಬರಬೇಕು ಅಂತೇಳಿ ಅವರನ್ನು ಸೇರಿಸಿ ಅವರಿಗೆ ಕಮಿಟಿ ಅಧ್ಯಕ್ಷರನ್ನಾಗಿ ನಾನೇ ಮಾಡಿದ್ದು. ಅವರು ತಾನು ಗೆದ್ದಿದ್ದಲ್ಲ, ಪಕ್ಕದಲ್ಲಿ ಹುಣಸೂರನ್ನು ಕೂಡ ಗೆಲ್ಲಿಸ್ಕೊಂಡ್ರು. ಯಾರು? ನಾನು ಇವತ್ತು JDS ಅಧ್ಯಕ್ಷ ನಾನೇ. ಅಸಮಾನತರು ಈಗ ಸಮಾನತೆಯರು ಅಸಮಾನತೆಯರು ಅಂತ ಉಳಿದಿಲ್ಲ. ಈಗ MLAಗಳು ಅವ್ರವ್ರ ಅಸ್ತಿತ್ವ ಉಳಿಸ್ಕೊಂಡು ಅವ್ರ ಕಾನ್ಸ್ಟಿಟ್ಯೂನ್ಸಿಗೆ ವಾಪಸ್ ಹೋಗಿ ಗೆಲ್ಬೇಕು ಅಂತ ಹೇಳಿದ್ರೆ ಸಾಬ್ರ ಓಟ್ನಿಂದಲೇ ಗೆದ್ದಿದ್ದು ಈ 17 ಸೀಟು. ಚನ್ನಪಟ್ಟಣ ಪೂರ್ವ ಆಯ್ತಲ್ಲ, ಈ 17 ಗೆದ್ದಿರ್ತಾರಲ್ಲ ಸಾಬ್ರ ಓಟ್ನಲ್ಲೇ ಗೆದ್ದಿರ್ತಕ್ಕಂಥದ್ದು. ಯಾರು? ನಾನು ಇವತ್ತು JDS ಅಧ್ಯಕ್ಷ ನಾನೇ. ಅಸಮಾನತರು ಈಗ ಸಮಾನತೆಯರು ಅಸಮಾನತೆಯರು